ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ಮುಂಗಾರು ಮಳೆ ಆಗದೆ ರೈತರು ಕಂಗಾಲಾಗಿರುವ ಪ್ರಯುಕ್ತ ಬರಗಾಲ ಎಂದು ಘೋಷಿಸಿ ಎಲ್ಲ ರೈತರಿಗೆ ಬರ ಪರಿಹಾರ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಹಣ ಕೂಡಲೇ ಬಿಡುಗಡೆ ಮಾಡುವ ಕುರಿತು ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕಳೆದ ವರ್ಷ ಅತಿವೃಷ್ಟಿಯಾಗಿ ನಮ್ಮಲ್ಲಿ ಎಲ್ಲಾ ತಾಲೂಕರು ಮಳೆ ಕನಿಷ್ಠ 20% ಹೆಚ್ಚಾಗಿದೆ. ಉಳಿದ 70% ಹೆಚ್ಚಿ ನೀರು ಹಾಕಿದ್ದಾರೆ. ಬಾಸರ ಅಲ್ಲಿ ಸ್ವಲ್ಪ ತೊಗರಿ ಬೆಳೆದಿತ್ತು. ಆ ತೊಗರಿಯನ್ನ ಬೆಳೆದಿದ್ದು ಕನಿಷ್ಠ 6,000 ರಿಂದ 7,000 ರೇಟ್ ಬರಬೇಕಾಗಿದೆ. ಆದ ವರ್ಷ ಹಿಂಗೆ ಅದ. ಈ ವರ್ಷ ಏನ ಜರ ಸೂತಾತರ ಎಲ್ಲ ಕಡೆ ಟೋಟಲ್ ಮಳಿನೇ ಇಲ್ಲ. ನಮ್ಮಲ್ಲಿ ಚಿಂಚೋಳಿ ಭಾಗದ ಸ್ವಲ್ಪ ಮಳೆ ಆಗ್ಯದ. ಎಲ್ಲ ಬೀಜ ಗೊಬ್ಬರ ಎಲ್ಲ ಬಿತ್ತರ್ಗು ಅದನ್ನು ಹೋಯ್ತು. ವಾಸರ್ನು ಬರಗ ಅತಿವೃಷ್ಟಿ ಈ ಸರಿ ಬರ ಎರಡು ವರ್ಷನಾಗ ನಮ್ಮ ರೈತರು ಬರಬಾದ್ ಮಾಡಿದ. ಆದ್ರೆ ಒಂದೇ ವರ್ಷ ರೈತ ಬೆಳೆದಿಲ್ಲಪ್ಪ ಅಂದ್ರೆ ನಾವು ಸುತ್ತಾಲಕ್ಕೆ ಕನಿಷ್ಠ 7 ವರ್ಷ ಬೇಕು. ಮತ್ತೆ ಈ ವರ್ಷ 2 ವರ್ಷ ಹೇಳಲಿದ್ದೀವಿ. ಭಯಂಕರ ತ್ರಾಸ ಅದ. ರಾಜ್ಯ ಸರ್ಕಾರ 25,000 ಕೊಡ್ಬೇಕು, ಮತ್ತೆ ಕೇಂದ್ರ ಸರ್ಕಾರ ಕೂಡ 25,000 ಕೊಡ್ಬೇಕು. ಈಗ ಆದಿನಾಥನವ್ರು ಹೇಳಿದಂಗ ಸುಮಾರು ರೈತರ ಸಾಲ ಎಷ್ಟದ ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಂಪ್ಲೀಟ್ ಮನ್ನಾ ಮಾಡಬೇಕು. ಈ ಮನ್ನಾ ಮಾಡ ರೈತ ಬೆಳೆದಿಲ್ಲ. ಒಂದು ಸರಿ ರೈತ ಏನು ಭಾರತದ ರೈತ ಬರಬಾರದಪ್ಪ ಅಂದ್ರೆ ಇಡೀ ದೇಶ ಬರಬಾರದ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಮನವಿ ಮಾಡ್ತೀವಿ. ಯಾವ ಹಳಿ ಇನ್ಸೂರೆನ್ಸ್ ರೊಕ್ಕ ಬಂದಿಲ್ಲ. ಬಟ್ ಈ ಸರಿ ರಾಜ್ಯ ಸರ್ಕಾರ ಪೂರಾ ನಮ್ಮ ಕರ್ನಾಟಕ, ನಮ್ಮ ಗುಲ್ಬರ್ಗ, ಬೀದರ್, ಕಲ್ಯಾಣ ಕರ್ನಾಟಕ ಪೂರಾ ಬರಗಾಲ ಅದ. ಅದಕ್ಕೆ ಬರ ಪೀಡಿತ ಪ್ರದೇಶ ತಿಳ್ಕೊಂಡು ದಯವಿಟ್ಟು ಅರ್ಜೆಂಟ್ ಆಗಿ ಘೋಷಣೆ ಮಾಡಬೇಕು. ಮತ್ತೆಲ್ಲ ನಮ್ಮ MLAಗಳು 224 ಮಂದಿ MLA ಅರ ಅವ್ರು ಏನ್ ಮಾಡ್ಬೇಕು, ದಯವಿಟ್ಟು ಮನೆ ಮಕ್ಕೊಬಿಡ್ರಿ. ಎಲ್ಲ ಬರಗಾಲದ. ನೀವು ವರ್ಷ ಮಂದಿ ಬೆನ್ನತ್ತಿ ಮುಖ್ಯಮಂತ್ರಿ ಭೇಟಿ ಆದ್ರಪ್ಪ ಅಂದ್ರೆ ಅವ್ರಿಗೆ ಹೇಳ್ಬೇಕು ಪೂರಾ ನಮ್ಮ ಎಂಟರ್ ಸ್ಟೇಟೇ ಬರಗಾಲದ. ಅದ್ರ ಪೂರಾ ಸ್ಟೇಟ್ ಬರಗಾಲ ಅಂತ ಡಿಕ್ಲೇರ್ ಮಾಡ್ಬೇಕು MLA ಸಾಹೇಬ್ರಿಗೆ. ಮತ್ತೆ MP ಸಾಹೇಬ್ರು ಹೇಳ್ತೀವಿ. ನಮ್ಮಲ್ಲಿ ಎಷ್ಟು ಜನ MP ಅರ ನರೇಂದ್ರ ಮೋದಿ ಬಳಿ ಪ್ರಧಾನಮಂತ್ರಿ ಹೋರಿ ಸರ್, ನಮ್ಮಲ್ಲಿ ಕರ್ನಾಟಕದ ಪೂರಾ ಬರಗಾಲದ. ಅದಕ್ಕೆ ದಯವಿಟ್ಟು ನಮ್ಮ ಕರ್ನಾಟಕ ಬರಗಾಲದ. ಅಲ್ಲಿ ಏನ್ ಸಾಧ್ಯ ಅದ ಪರ್ ಎಕರೆ ನಮ್ಮಲ್ಲಿ 25 ರಿಂದ 30, 40, 50 ಸಾವಿರ ತನ ನಮ್ಮ ಕಬ್ಬಿನ ಖರ್ಚಾದ್ರೆ ಕನಿಷ್ಠ ನಾವು ಕಬ್ಬು ಹಚ್ಚಬೇಕಾದ್ರೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚಾದ. ಈ ಸರಿ ಅಂತೂ ಎಲ್ಲ ಬೋರಲ್ ನೀರಾಗ, ಬಾಯಿ ನೀರಾಗ, ಹಳ್ಳ ಬಂದಾಗ ದನಗಳಿಗೆ ಕುಡ್ಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ. ಭಾಳ ಪರಿಸರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ ಮಾಡ್ಬೇಕು, ರೈತರು ಉದ್ಧಾರ ಮಾಡ್ಬೇಕಂತ ನಾನು ಎಲ್ಲರ ಪರವಾಗಿ ಮನವಿ ಮಾಡ್ತೇನೆ. ದಯವಿಟ್ಟು ನಂದೇನಿಲ್ಲ, ಈ ರಾಜ್ಯ ಸಂಪೂರ್ಣವಾಗಿ ಮಳೆ ಬರಲಾರದಷ್ಟೀಗ ಬರಗಾಲ ಬಿದ್ದದ. ನಾವು ರಾಜ್ಯ ಸರ್ಕಾರಕ್ಕ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಈ ಕರ್ನಾಟಕ ರಾಜ್ಯ ಬರಗಾಲ ಘೋಷಣೆ ಆಗಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ಬೇಕಂತ ನಮ್ದು ಇರ್ತದ. ಇವತ್ತ ಗಂಜ್ ಭಾಗ ನಗರೇಶ್ವರ ಶಾಲೆಯಿಂದ ಇಡೀ ಜಿಲ್ಲೆಯ ನಾನಾ ತಾಲೂಕಿನ ನಾನಾ ಗ್ರಾಮದಿಂದ ಇವತ್ತು ಮಹಿಳೆಯರು ಕೂಡ ಸುಮಾರು ಜನ ರೈತ ಮಹಿಳೆಯರು ಬಂದಿದ್ದಾರೆ. ನಾವೆಲ್ಲರೂ ರೈತರಿದ್ದೆವು. ಇವತ್ತು 5-6 ಕಿಲೋಮೀಟರ್ ನಡ್ಕೊತ್ ನಾವು ಬಂದಿದ್ದೆವು. ಇವತ್ತು ಮೆಮೋರಂ ಏನದ ಜಿಲ್ಲಾಧಿಕಾರಿ ಕೊಡ್ತಾ ಇದೀವಿ. ಈ 2 ಅಂಶ ತಕ್ಷಣ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕಂತಕ್ಕಂಥದ್ದು. ಮೊದಲನೇದು ಕರ್ನಾಟಕ ರಾಜ್ಯದ ಸಂಪೂರ್ಣ ಬರಗಾಲ ಘೋಷಣೆ ಆಗ್ಬೇಕು. ಇದನ್ನ ಕ್ಯಾಬಿನೆಟ್ ದಲ್ಲಿ ಇಡ್ತೀರೋ ಎಲ್ಲಿಡ್ತೀರೋ ಗೊತ್ತಿಲ್ಲ. ಸನ್ಮಾನ್ಯ ಉಸ್ತುವಾರಿ ಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ಈ ಭಾಗದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಿಮ್ಮನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ತಕ್ಷಣ ನಿಮ್ಮ ಮಂತ್ರಿ ಮಂಡಲ ಸೇರಿ ನಮಗೆ ಏನದ ಇವತ್ತಿನ ದಿವಸ ಬರಗಾಲ ಘೋಷಣೆ ಆಗ್ಬೇಕು. ಜೊತೆಗೆ ಈ ಕಲಬುರಗಿ ಜಿಲ್ಲೆ ಎಲ್ಲಾ ರೈತರ ಸಾಲ ಮನ್ನಾ ಆಗ್ಬೇಕು. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಈ ಬೇಡಿಕೆ ತಗೊಂಡು ಇವತ್ತಿನ ದಿವಸ ನಾವೇನದ ಸುಮಾರು 5-6 ಕಿಲೋಮೀಟರ್ ಪಾದಯಾತ್ರೆ ಬಂದಿರತಕ್ಕಂತ ಎಲ್ಲಾ ನನ್ನ ರೈತ ಬಂಧುಗಳಿದ್ರ ಯಾರು ದೊಡ್ಡವರಿಲ್ಲ. ನಾನು ಮಾತಾಡ್ತೀನಿ ಅಂತೇಳಿ ನಾ ರೈತ ಮುಖಂಡರ ಏನದ, ನಾನು ಒಬ್ಬ ರೈತ. ಹಾಗಾಗಿ ನಾವೆಲ್ಲರೂ ಒಂದ್ಗುಟ್ಟಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಜೊತೆಗೆ ಪತ್ರಕರ್ತರದೇ ನಮಗೆ ಬಹಳ ವಿಶೇಷ ಆಶೀರ್ವಾದ ಇದೆ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಇವತ್ತು ಸರ್ಕಲ್ ಇರ್ಬೋದು, PSI ಇರ್ಬೋದು, DSP ಎಲ್ಲರೂ ನಮ್ ಜೊತೆಗೆ ಪಾಪ ಅವರು ಕೂಡ ಹಸಿವಾದ್ರೂ ಕೂಡ ಎಲ್ಲಿ ಅವ್ರು ಹೋಗ್ಲಿಲ್ಲ. ಹಾಗಾಗಿ ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತೇವೆ, ಪತ್ರಕರ್ತರಿಗೂ ಧನ್ಯವಾದ ಹೇಳ್ತೇವೆ. ಈಗ ನಾವು ಜಿಲ್ಲಾಧಿಕಾರಿ ಒಳಗೆ ಹೋಗಿ
ಎದುರುಗಡೆ ಹೋಗಿ ನಾವು ಮೆಮೊರಂ ಕೊಡ್ತಾ ಇದೀವಿ. ಪ್ರತಿಭಟನೆಗೆ ರೈತ ಹಿರಿಯ ಮುಖಂಡರು ಹಲವಾರು ತಮ್ಮ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ. ಕಲಬುರಗಿ ಇಲ್ಲಿ ಅಂತಲ್ಲ, ಪ್ರತಿ ಬಾರಿನೂ ಕಲಬುರಗಿಯನ್ನ ಮಲತಾಯಿ ಧೋರಣೆ ಅಂತ ಪ್ರತಿ ಸರ್ಕಾರನು ಮಾಡ್ತಾ ಬರ್ತಾ ಇದೆ. ಯಾವುದೇ ಒಂದು ಹೋರಾಟ ಇರ್ಲಿ, ಯಾವುದೇ ಒಂದು ನಮಗ್ ಬರ್ತಕ್ಕಂತ ಏನ್ ಪರಿಹಾರಗಳಾಯ್ತು ಅಂತಂದ್ರೆ ರೋಡ್ ಮೇಲೆ ಬಂದು DC ಆಫೀಸ್ ಮುಂದೆ ಹೊಯ್ಕೊಂಡಾಗೆ ಕೊಡ್ತಾರೆ ಇವ್ರು. ಯಾಕಂತ ಅನ್ನೋದನ್ನ ಹೇಳ್ಬೇಕು. ಈಗಾಗ್ಲೇ ಇದೇ ಒಂದು 15 ದಿವಸ ಹಿಂದ್ಗಡೆ ನಾವು ಇದೇ ಕಲಬುರಗಿಯಲ್ಲಿ ಇದೇ ನಮ್ಮ ನವ ಕರ್ನಾಟಕ ರೈತ ಸಂಘದ ಅಡಿಯಲ್ಲಿ ಒಂದು ಇಲ್ಲಿ ವಿಮೆಯ ವಿಷಯವಾಗಿ ಒಂದು ಹೋರಾಟವನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಾಗ ಮುಖ್ಯಮಂತ್ರಿಗಳು ಬರೀ 24 ಗಂಟೆಯಲ್ಲಿ ನಾವು ತಮ್ಮ ಈ ಬಾಕಿ ಇರುವ ವಿಮೆಯನ್ನ ಕೊಡ್ತೇವೆ ಅಂತ ಒಂದು ಮಾತನ್ನು ಹೇಳಿದಾಗ ಅದೇ ಆದ 3 ರಿಂದ 4 ದಿವಸದಲ್ಲಿ ಜೆಡಿ ಆಗಿರುವಂತ ಸಮತ್ ಪಟೇಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ಏನು ಅಂತಂದ್ರೆ ನಮ್ಮ ಘನಯತ್ನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿ, ನಮ್ಮ ಎಲ್ಲ ಸರ್ಕಾರದವರು ಬಾಕಿ ಉಳಿದ ವಿಮೆಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಮಾತನ್ನು 1 ವಾರ ಹಿಂದ್ಗಡೆ ಸಮತ್ ಪಟೇಲ್ ಅವರು ತಮ್ಮ ಒಂದು ವಿಡಿಯೋ ಮುಖಾಂತರ ಸ್ಟೇಟ್ಮೆಂಟ್ ಮುಖಾಂತರ ಹೇಳಿದ್ದಾರೆ. ಎಲ್ಲಿ ಆ ಸಮತ್ ಪಟೇಲ್ ಅವರು ಈಗಲೇ ಬರ್ಬೇಕು. ನಮಗ ನೀವು ರಿಲೀಸ್ ಮಾಡಿದ ಅಂತ ಹೇಳಿದಂತ ಅಮೌಂಟ್ ಯಾರ ಖಾತೆಗೆ ಹೋಗಿದೆ ಅಂತ ಗೊತ್ತಾಗ್ಬೇಕು. ನೀವೇ ನಿಮ್ಮ ಬಾಯಿಯ ಮುಖಾಂತರ, ನಿಮ್ಮ ಸ್ಟೇಟ್ಮೆಂಟ್ ಮುಖಾಂತರ ಅಮೌಂಟ್ ರಿಲೀಸ್ ಆಗಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಿಜಾನ ಸುಡ್ರಪ್ಪ? ಹಾಗಿದ್ದಾಗ ನೀವು ಹೇಳಿದ 1 ವಾರ ಆಯ್ತು, ಆ ದುಡ್ಡು ಎಲ್ಲಿ, ಯಾರ ಖಾತೆಗೆ ಬಂತು? ನಾವು ಇಲ್ಲಿ ಬರೇ ನಾನು ನಮ್ಮ ಅಧ್ಯಕ್ಷರಿಗೆ ಇಲ್ಲಿದ್ದಂತ ಎಲ್ಲ ನಮ್ಮ ರೈತರ ಮುಖಂಡರಿಗೆ ನಾನು ಕೂಡ ಮನವಿ ಮಾಡ್ಕೊಂತೇನೆ. ನಾವು ಬರೀ ಮೆಮೊರಂ ಕೊಟ್ಟು ಹೋಗೋದು ಬೇಡ. ಆ ಬಾಕಿ ವಿಮೆ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ದಾರೆ, ಆ ವಿಮೆಯನ್ನ ತಗೊಂಡೇ ಹೋಗೋಣ. ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗೋದು ಬೇಡ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಂತಂದ್ರೆ, ಈ ಸರ್ಕಾರ ಪ್ರತಿಯೊಂದಕ್ಕೂ ಗ್ಯಾರಂಟಿ ಯೋಜನೆಯನ್ನ ಕೊಡ್ತಾ ಬರ್ತಾ ಇದೆ. ಆದ್ರೆ ರೈತರ ಪರವಾಗಿ ಯಾವುದು ಒಂದು ಯೋಜನೆಯನ್ನ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಅನ್ನೋದನ್ನ ಹೇಳ್ಬೇಕು. ಈ ಸರ್ಕಾರಕ್ಕೆ ನಿಜವಾಗ್ಲೂ ರೈತರ ಮೇಲೆ ಏನಾದ್ರೂ ಕಳಕಳಿ ಇತ್ತು ಅಂತಂದ್ರೆ ಬರೀ 1 ಲಕ್ಷ ಅಷ್ಟೇ ಅಂತಲ್ಲ,